ಕೆಲವು ಕಾಮಗಾರಿಗಳಿಂದ ಆಗುವ ಸಹಕಾರಕ್ಕಿಂತ ಸಮಸ್ಯೆಗಳೇ ಹೆಚ್ಚು ಎನ್ನುವ ಮಾತು ಅಲ್ಲಿ ಇಲ್ಲಿ ಕಾಮಗಾರಿ ವೇಳೆ ನಾವು ಕೇಳುತ್ತೇವೆ. ಅದು ಇಲ್ಲಿ ಅಕ್ಷರಶಃ ನಿಜವಾಗಿದೆ. ಇಲ್ಲಿನ ಉಪ್ಪೂರು ಗ್ರಾಮದ ನದಿ ತೀರದ ನಾಗರಜಿಡ್ಡ ಪ್ರದೇಶದ ಮಂದಿ ಇಂತಹದ್ದೇ ತಲೆನೋವಿನ ಕಾಮಗಾರಿಯಿಂದ ಸದ್ಯ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಕೃತಕ ನದಿ ಕೊರತೆದಿಂದ ಸಂಪರ್ಕ ರಸ್ತೆ, ತೆಂಗಿನ ತೋಟ ನದಿ ಪಾಲಾಗುವ ಭೀತಿ ಎದುರಾಗಿದೆ. ಸದ್ಯ ನದಿಗೆ ತಡೆಗೋಡೆ ನಿರ್ಮಾಣ ಮಾಡಿ ಸಂಪರ್ಕ ರಸ್ತೆ ಸರಿ ಮಾಡಿ ಅನ್ನೋದು ನದಿ ತೀರ ನಿವಾಸಿಗಳದ್ದು. ಹೌದು, ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದ ನಾಗರಜಿಡ್ಡ ಎನ್ನುವ ಪ್ರದೇಶದಲ್ಲಿರುವ 50ರಿಂದ 60 ಮನೆ ಮಂದಿ, ಆ ಭಾಗದ ಆಶ್ರಮದಲ್ಲಿ ಇರುವ ಮಂದಿ ಸದ್ಯ ಆತಂಕಕ್ಕೆ ಒಳಗಾಗಿದ್ದಾರೆ. ಉಪ್ಪೂರು ಗ್ರಾಮದ ಸ್ವರ್ಣ ನದಿ ಸಮುದ್ರ ಸೇರುವ 8 ಕಿಲೋಮೀಟರ್ ದೂರದಲ್ಲಿ ಉಪ್ಪು ನೀರು ತಡೆಗೆ ಡ್ಯಾಂ ನಿರ್ಮಾಣ ಮಾಡುವ ಯೋಜನೆಯನ್ನ ಕೈಗೊಳ್ಳಲಾಗಿತ್ತು. ಸದುದ್ದೇಶದಿಂದ ಆರಂಭವಾದ ಯೋಜನೆ ಪೂರ್ಣವಾಗದೆ ಉಳಿದಿದೆ. ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸದೆ ಆರಂಭವಾದ ಕಾಮಗಾರಿ ಒಂದು ಕಡೆ ಸ್ಥಗಿತವಾಗಿದ್ರೆ, ಡ್ಯಾಂ ನಿರ್ಮಾಣ ವೇಳೆ ಸಾವಿರಾರು ಲೋಡ್ ಮಣ್ಣು ತುಂಬಿಸಿದ ಕಾರಣ ನದಿ ನೀರಿನ ಒತ್ತಡಕ್ಕೆ ತನ್ನ ಪಥ ಬದಲಾಯಿಸಿದೆ. ಇದೇ ಕಾರಣ ಉಪ್ಪೂರು ಭಾಗದಲ್ಲಿ ಸಾಕಷ್ಟು ನದಿ ಕೊರತೆ ಉಂಟಾಗಿದೆ. ಇದರಿಂದಾಗಿ ಸದ್ಯ ಈ ಭಾಗದಲ್ಲಿ ವಾಸವಿರುವ ಮಂದಿ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಇಲ್ಲಿ 1 ವರ್ಷದ ಹಿಂದೆ ಡ್ಯಾಮ್ ಆಯಿತು. ಡ್ಯಾಮ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಕೆಲವು ಸುತ್ತ ಒಂದು ಮುಕ್ಕಾಲು ಅಂಶ ಮಣ್ಣು ಹಾಕಿದ್ದಾರೆ. ನದಿಗೆ ಮಣ್ಣು ಹಾಕಿದ್ದನ್ನು ಅವರು ಮಳೆಗಾಲದಲ್ಲಿ ಸಮರ್ಪಕವಾಗಿ ತೆಗೆಯದ ಕಾರಣದಿಂದ ಇಲ್ಲಿಯ ನದಿ ದಂಡೆಗೆ ಹಾಗೂ ರಸ್ತೆಗೆ ಹಾನಿಯಾಗಿ ಒಂದು 20 ಮರಗಳು ನದಿಗೆ ಆಹುತಿಯಾಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಹಾನಿ ಆಗ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ಇಲ್ಲಿನ ನೀರಿನ ಹರಿವು ಜಾಸ್ತಿ ಇದೆ, ಒಯ್ಲು ಜಾಸ್ತಿ ಇದೆ. 2019ರಲ್ಲಿ ಒಂದು ನೆರೆ ಬಂದಿತ್ತು ಸರ್. ಆವಾಗ ನಮಗೆ ಒಂದು ಇಲ್ಲಿಯ ಮನೆಯೊಂದು ಒಂದು ಫ್ಯಾಮಿಲಿಯನ್ನು ನಮಗೆ ತೆಗಿಬೇಕಾದ್ರೆ ನಮಗೆ ಒಂದು 10ರಿಂದ 4 ಗಂಟೆವರೆಗೆ ನಾವು ಅಲ್ಲಿ ಪ್ರಯತ್ನ ಪಟ್ಟಿದ್ದೇವೆ. ದೋಣಿ ತಗೊಂಡು ಹೋಗ್ಲಿಕ್ಕೆ ಅಸಾಧ್ಯವಾದಂಥ ಹರಿವಿದೆ. ಆದ್ದರಿಂದ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಇದಕ್ಕೆ ನಮಗೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡು ಇದಕ್ಕೆ ನದಿ ದಂಡೆಯನ್ನು ಹಾಗೂ ರಸ್ತೆಯನ್ನು ಸಮರ್ಪಕವಾಗಿ ನಿರ್ಮಿಸಿಕೊಡುವರೆ ವಿನಂತಿಸುತ್ತಿದ್ದೇವೆ. ಸದ್ಯ ಮಳೆಗಾಲದ ಆರಂಭಕ್ಕೆ 40ರಿಂದ 50 ದಿನಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ಸಾಕಷ್ಟು ನದಿ ಕೊರೆತದಿಂದ ನೂರಾರು ತೆಂಗಿನ ಮರಗಳು ನದಿ ಪಾಲಾಗಿದೆ. ಕಾಂಕ್ರೀಟ್ ರಸ್ತೆ ಕೂಡ ಬಿರುಕು ಬಿದ್ದು ನದಿ ಕೊರೆತಕ್ಕೆ ಕುಸಿದಿದೆ. ಮಳೆ ಆರಂಭವಾದ್ರೆ ಮೊದಲೇ ನೆರೆ ಆವರಿಸುವ ಈ ಪ್ರದೇಶದ ತೆಂಗಿನ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ನದಿ ಪಾಲಾಗುವ ಆತಂಕವಿದೆ. ಸದ್ಯ ಡ್ಯಾಂ ಹಾಕಲಾದ ಮಣ್ಣು ತೆರವುಗೊಳಿಸಿ ನದಿ ಸುಗಮವಾಗಿ ಹರಿಯುವುದಕ್ಕೆ ಅನುವು ಮಾಡಿಕೊಡುವ ಜೊತೆಗೆ ನದಿ ಕೊರತೆ ಉಂಟಾಗಿರುವ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಸಂಪರ್ಕ ರಸ್ತೆಯನ್ನ ಸರಿ ಮಾಡಿಕೊಡ್ಬೇಕು ಅನ್ನೋದು ಈ ಭಾಗದ ನಿವಾಸಿಗಳ ಬೇಡಿಕೆ. 1 ಇಯರ್ ಆಯಿತು ಇದು ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ. ಮಳೆಗಾಲದಲ್ಲಿ ಅವರೇನು ಸ್ಟಾಪ್ ಮಾಡಿದರು. ಜೋರು ಮಳೆ ಬರ್ತಾ ಉಂಟು, ಇದು ಗಾಳಿಗೆಲ್ಲ ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅವ್ರೇನು ಮಾಡಿದರು, ಅಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಏನು ಸುತ್ತ ಏನು ಮಣ್ಣು ಹಾಕಿದ್ರು, ಅದು ಅರ್ಧ ಮಾತ್ರ ತೆಗೆದು ಅದು ಬೇಸ್ ಅಲ್ಲೇ ಉಂಟು. ಸೊ ಅದರಿಂದ ಏನಾಗ್ತಾ ಉಂಟು, ಈ ಇದು ನೀರು ಸರಾಗವಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ರಭಸ ಇಲ್ಲಿ ತಾಗ್ತಾ ಉಂಟು. ಇದರಿಂದ ಏನು ಮಣ್ಣೆಲ್ಲ ಸವಿತಾ ಉಂಟು. ಮಣ್ಣು ಸವಿದು ಒಂದು 20 ತೆಂಗಿನ ಮರಗಳು ಬಿದ್ದೋಗಿವೆ, ಇನ್ನೂ ಬೀಳ್ತಾ ಉಂಟು. ಅದೆಲ್ಲ ಬೇರೆಲ್ಲ ಮೇಲೆ ಬಂದಿವೆ. ಸೊ ರೋಡ್ ಫುಲ್ ಹೋಗಿದೆ. ಸೊ ಇದು ನೆರೆ ಬರಬೇಕಂತನೂ ಕೂಡ ಇಲ್ಲ. ಸೊ ನೀರು ಒಳಗೆ ಹೋಗಿದ್ರೆ ಸಾಕು, ಇಲ್ಲಿ ರೋಡೆಲ್ಲ ಫುಲ್ ಹೋಗ್ತದೆ. ಸೊ ಇನ್ನು ಮಳೆಗಾಲ ಬರೋದು ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಸೊ ಇನ್ನು ಇಲ್ಲಿ ಅಂದರೆ ಒಂದು 50 ಮನೆಗಳಿವೆ. ಎಲ್ಲ ಆಲ್ಮೋಸ್ಟ್ ಏಜ್ಡ್ ಪೀಪಲ್ ಇರೋದು, ಮತ್ತು ಸಣ್ಣ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳೇ ಇರೋದು. ಸೊ ಬ್ಯುಸಿ ರೋಡ್, ಎಲ್ಲ ಆ್ಯಕ್ಟಿವಿಟೀಸ್ ಇದೇ ರೋಡಲ್ಲಿ ಆಗೋದು. ಸೊ ನೈಟ್ ಟೈಮಲ್ಲಿ ಇದೇನು ರೋಡ್ ಏನು ಹೋಗಿದೆ, ಇದರಿಂದ ಏನು ಎಲೆಕ್ಟ್ರಿಕ್ ಕಂಬ ಎಲ್ಲ ಬಿದ್ದೋಗಿವೆ, 2 ಕಟ್ಟಾಗಿದೆ. ಸೊ ಇದರಿಂದ ಏನು ಪವರ್ ಕೂಡ ಇಲ್ಲ. ಇಲ್ಲಿ ರಾತ್ರಿ ಎಲ್ಲ ಫುಲ್ ಕತ್ಲೇನೇ ಇರೋದು. ರಾತ್ರಿ ಕೂಡ ಆಚೀಚೆ ಹೋಗಲಿಕ್ಕೂ ಆಗ್ತಾ ಇಲ್ಲ. ಸೊ ಅದೇ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ಆಶ್ರಮ ಕೂಡ ಉಂಟು ಸರ್ ಇಲ್ಲಿ. ಆಶ್ರಮದ ಅಂದರೆ ಅಲ್ಲಿ ಕೂಡ ಹುಷಾರಿಲ್ಲ ಅಂದರೆ ಇದೇ ರೋಡ್ ಯೂಸ್ ಮಾಡಬೇಕು ಅವರು. ಇಲ್ಲಿ ಹೈವೇ ಕೂಡ ಹತ್ತಿರ ಉಂಟು. ಸೊ ತುಂಬ ಕಷ್ಟ ಆಗ್ತಾ ಉಂಟು. ನೈಟ್ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಹೊಂಡ ಬಿದ್ದಿವೆ, ಅದರಲ್ಲಿ ವಿಷ ಸರ್ಪಗಳು, ಹಾವೆಲ್ಲ, ಅದೇ ಅನಿಮಲ್ಸ್ ಎಲ್ಲ ಬರ್ತದೆ, ಅಲ್ಲಿ ಇರ್ತದೆ. ಸೊ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಉಂಟು. ಸೊ ನಮಗೆ ಒಂದು ಹೆಲ್ಪ್ ಅಂದರೆ ಈಗ ಒಂದು ತಡೆಗೋಡೆ ಮಾಡಿ ಇಲ್ಲಿ ಒಂದು ರೋಡ್ ಒಂದು ಸರಿ ಮಾಡಿ ಕೊಡಬೇಕಂತ ವಿನಂತಿ. ಒಟ್ಟಲ್ಲಿ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ ಈ ಸಮಸ್ಯೆ ಕಡೆಗೆ ಗಮನ ಹರಿಸಬೇಕಿದೆ.
ಮಳೆಗಾಲ ಆರಂಭಕ್ಕೂ ಮುನ್ನ ಸಮಸ್ಯೆ ಬಗೆಹರಿಸುವ ಕಡೆಗೆ ಗಮನ ನೀಡಬೇಕಿದೆ. ಇಲ್ಲದೆ ಹೋದ್ರೆ ಈ ಭಾಗದ ಜನ ಮಳೆಗಾಲದಲ್ಲಿ ತೆಂಗಿನ ತೋಟ, ಸಂಪರ್ಕ ರಸ್ತೆ ಕಳೆದುಕೊಂಡು ಜೀವನ ನಡೆಸುವುದಕ್ಕೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಲಿದೆ. ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.